ನಾಲ್ಕಿದು ಚೆನ್ನಾಗಿದೆ ಆ್ಯಕ್ಚುಲಿ. ಅದು ಏನೋ ನನಗೆ ಗೊತ್ತಾಗ್ತಾ ಇಲ್ಲ, ಯಾಕಂದರೆ ಉಪೇಂದ್ರ ಹಿಟ್ ಆದಾಗ ಫಸ್ಟ್ ರಿಲೀಸ್ ಆದ ತಕ್ಷಣ ಫಸ್ಟ್ ಒಂದು ಪೇಪರಲ್ಲಿ ಬಂದಿತ್ತು ತೋಪೆದ್ದ ಉಪೇಂದ್ರ ಹಾಡುಗಳು ಅಂತ. ವಾಸು ಅವ್ರಿಗೆ ಕರೆಕ್ಟಾಗಿ ಗೊತ್ತಿದೆ ಯಾರು ಬರೆದಿದ್ದು ಅಂತ ಗೊತ್ತಿದೆ. ಫಸ್ಟ್ ಡೇ ಫಸ್ಟ್ ಆಗಿದ ತಕ್ಷಣ ಫಸ್ಟ್ ಬಂದಿದ್ದದೆ. ಇದಾದಮೇಲೆ ಇದರಲ್ಲಿ ಹಿಟ್ ಅಂದರೆ ನಿಮಗೆ ಉಪ್ಪಿಗಿಂತ ರುಚಿ ಎಲ್ಲ ಒಂದು ಬೇರೆ ಥರ ಹೋಗಿತ್ತು. ಈ ಕಡೆಯಿಂದ ನಂದು ಫಸ್ಟ್ ಸಾಂಗ್ 2000 ಸೊ ಅದು ಒಂಥರ ಇಟ್ ವಾಸ್ ಎ ಮ್ಯಾಸಿವ್ ಹಿಟ್. ಇಲ್ಲಿ ತೆಲುಗು ಎಲ್ಲ ಹಿಟ್ಟು. ಈ ಕಡೆಯಿಂದ ಬರಿವೋಳುನು ಸೂಪರ್ ಹಿಟ್ ಆಗಿತ್ತು. ಮಸ್ತ್ ಹುಡುಗಿ ಬಂದು ಸೊ ಎಲ್ಲ ಹಿಟ್ ಜೊತೆ ಇದು ಎಲ್ಲ ಮಧ್ಯದಲ್ಲಿ ಅಲ್ಲಿಗಿತ್ತು ಇದು. ಆ್ಯಕ್ಚುಲಿ ಆ ಉಳಿದ ಸಾಂಗ್ಸ್ ಲೆವೆಲ್ಗೆ ಹೋಗಿಲ್ಲ ಕಾಣುತ್ತೆ. ಅಂಡ್ ಎವ್ರಿ ಡಾಗ್ ಹ್ಯಾಸ್ ಇಸ್ ಡೇ ಅಂತ ಹೇಳ್ತಾ ಸಡನ್ ಅದೇನು ಈಗ ಟ್ರೆಂಡ್ ಆಗ್ತಾ ಇದೆ. ಒಂದು ಖುಷಿ ಅದು ಏನಂತ ಗೊತ್ತಿಲ್ಲ. ಆಮೇಲೆ ಮುಂಚೆ ಇದೇ ಥರ ಅಂದರೆ ನಾವು ಹೋಗುವಾಗಲೇ ಒಂದು ಪಿಕ್ಚರ್ ಒಂದು ಸಾಂಗ್ ಹಿಟ್ ಆಯಿತು ಅಂದ ಕೂಡಲೇ ನಮಗೆ ಗಣೇಶ ಫೆಸ್ಟಿವಲ್ ಅಥವಾ ಕನ್ನಡ ರಾಜ್ಯೋತ್ಸವ ಅಲ್ಲಲ್ಲಿ ವೇದಿಕೆ ಅಲ್ಲಲ್ಲಿ ಸಾಂಗು. ಆಮೇಲೆ ಯಾವ್ದಾದ್ರು ಈ ಕಾರ್ ಫುಲ್ ಓಪನ್ ಮಾಡಿ ಫುಲ್ ಸೌಂಡ್ ಹಾಕಿದ್ರು ಅವರು ಆಟೋದಲ್ಲಿ. ಈಗ ನಾನು ಇತ್ತೀಚೆಗೆ ಆಟೋದಲ್ಲಿ ಸಿಕ್ಕಾಪಟ್ಟೆ ಸಾಂಗ್ ಕೇಳಿದೆ. ಇದು ಕೇಳಿ ತುಂಬ ಟೈಮ್ ಆಯಿತು. ಸೊ ಅದೊಂದು ಆಮೇಲೆ ಅದು ಅಷ್ಟು ಕ್ರೇಜ್ ಬರೋ ಕಾರಣ ನನಗೆ ಗೊತ್ತಿಲ್ಲ. ಅದೇನೋ ನಾನು ಹೇಳ್ದೆ ಅಲ್ಲ, ಅದು ಯಾವುದಕ್ಕೆ ಒಂದೊಂದು ಸಾಂಗಿಗೆ ಟೈಮ್ ಅಂತ ಅನ್ಸುತ್ತೆ, ಗೊತ್ತಿಲ್ಲ. ಯಾಕಂದ್ರೆ ನಮಗೆ ನಂಬಕ್ಕಾಗಲ್ಲ. ಹೌದಾ, ಯಾವತ್ತೂ ಆಗಿದ್ದ ಸಾಂಗು ಬೇರೆ ಎಲ್ಲ. ಇತ್ತೀಚೆಗೆ ಸಾಂಗ್ ಒಂದು ರಿಲೀಸ್ ಮಾಡಬೇಕಾದ್ರೆ ಇದಕ್ಕೆ ಖರ್ಚು ಎಷ್ಟು ಮಾಡ್ಬೇಕಂದ್ರೆ ಸಾಂಗಿಂದ ಜಾಸ್ತಿ ಪ್ರಮೋಷನ್ ಖರ್ಚು ಮಾಡ್ಬೇಕಾಗತ್ತೆ. ಇದು ಏನಿಲ್ಲದೆ ಓಡ್ತಾ ಇದೆ ಅಂದ್ರೆ ಓಕೆ, ಸಾಂಗ್ ಸ್ಟ್ರೆಂತ್ ಹಂಗಿದೆ ಅಂತ ಅನ್ಸುತ್ತೆ. ಸಾಂಗ್ ಅಂಡ್ ಲಿರಿಕ್ಸ್ ಕರಿಮಣಿಗೆ ವ್ಯಾಲ್ಯೂ ಇದೆಯನ್ನ. ಓಕೆ, ಯಾಕಂದ್ರೆ ಒಂದ್ ಟೈಮಲ್ಲಿ ಕರಿಮಣಿ ಅಂತ ಕಿತ್ತೊಗೆಯೋದು ಅಂದ್ರೆ ಅದನ್ನು ಆ ಸೀನಲ್ಲಿ ಎಷ್ಟು ಡ್ರಾಮಾ ಇರುತ್ತೆ ಅಂದ್ರೆ ಈಗ ಏನಿಲ್ಲ, ಡ್ರೆಸ್ಸಿಗೆ ಸೂಟ್ ಆಗದೆ ಇದು ತೆಗೆದಾಕ್ತಾರೆ ಅವರೇ ಮುಂಚೆ. ಸೊ ಆ ವ್ಯಾಲ್ಯೂ ಹಳೆ ಕರಿಮಣಿಗಿದ್ದಷ್ಟು ವ್ಯಾಲ್ಯೂ ಇವತ್ತಿದೆ ಅಂತ ಗೊತ್ತಿಲ್ಲ ನಂಗೆ ಗೊತ್ತಿಲ್ಲ. ಯಾಕಂದ್ರೆ ಈಗೆಲ್ಲ ಒಂದು 3-4 ಕರಿಮಣಿ ಇರುತ್ತೆ ಕಾಂಬಿನೇಷನ್ ಒಂದೊಂದು ಡ್ರೆಸ್ಸಿಗೆ ಅಂತ ಇರುತ್ತೆ. ಸೊ ಇಟ್ಸ್ ಬಿಕಮ್ ಅ ಫ್ಯಾಷನ್ ಬಿಟ್ಟು ಆ ಸೆಂಟಿಮೆಂಟ್. ಮುಂಚೆ ಎಲ್ಲ ಒಂದು ಕರಿಮಣಿ ಕಿತ್ತೋಗಿದ್ದು ಅಂದ್ರೆ ಅದು ಹೆವಿ ಡ್ರಾಮಾ ಇರುತ್ತೆ ಒಂದು ಪಿಕ್ಚರಲ್ಲಿ. ಸೊ ಹಂಗೆ ಅಂತ ಅದಕ್ಕೆ ಅಷ್ಟು ವ್ಯಾಲ್ಯೂ ಇತ್ತು. ಈಗ ಇದೆಯಾ ಗೊತ್ತಿಲ್ಲ ನನಗೆ, ಬಟ್ ಈಗ ಸಡನ್ ಕರಿಮಣಿಗೆ ವ್ಯಾಲ್ಯೂ ಬಂದಿದೆ. ಕರಿಮಣಿ ಮಾಲೀಕರು ಯಾರೇ ಇದ್ರು ಸಹ ಒರಿಜಿನಲ್ ಮಾಲೀಕರು ನೀವೇ ಅಲ್ವಾ? ಎಷ್ಟು ಖುಷಿ ಸರ್. ನಾನು ಹೆಂಡ್ತಿದ್ದು ಒಂದೇ ಅಲ್ಲ. ಒಂದು ಎನಿಥಿಂಗ್ ನಮ್ಮ ಕೆಲಸಕ್ಕೆ ಯಾವುದೊಂದು ಕೆಲಸಕ್ಕೆ ಒಂದು ಬೆಲೆ ಬಂದಾಗ ಅಥವಾ ಕೆಲಸದ ಬಗ್ಗೆ ಯಾರಾದ್ರು ಮಾತಾಡುವಾಗ ಡೆಫಿನೆಟ್ ಆ ಒಂದು ಖುಷಿ ಇದೆ, ಆಗತ್ತೆ. ಐ ಥಿಂಕ್ ಸ್ವಲ್ಪ ನಾನು ಆ್ಯಕ್ಚುಲಿ ಈಗ ರಿಲೀಸ್ ಯಾವುದಿಲ್ಲ 4 ವರ್ಷದ ಐ ಥಿಂಕ್ ಎಲ್ಲ ಪಿಕ್ಚರ್ ತಗೊಂಡಿದ್ದು ನಾನು ಕೊರೋನಾ ಮುಂಚೆ ತಗೊಂಡಿದ್ದು. ಇದು ಒಂದೇ ಕೊರೋನಾ ನಂತರ ಆಫ್ಟರ್ 3 years ಇದು ಒಂದೇ ತಗೊಂಡಿದ್ದೀನಿ. ಕೆಲವು ರಿಲೀಸ್ ಆಗ್ತಾ ಇದೆ. ಈಗ ಇನ್ನೊಂದು ಬುದ್ಧಿವಂತ 2 ಬರಬೇಕು ರಿಲೀಸಿಗೆ. ಅದ್ರದ್ದು ಸಾಂಗ್ ರಿಲೀಸ್ ಆಗಿಲ್ಲ. ಅದೊಂದು ಪೆಂಡಿಂಗ್. ಅಂದರೆ 4-5 ವರ್ಷ ಆಯಿತು ಪಿಕ್ಚರ್ ಮಾಡಿ. ಸೊ ಈಗ ನನ್ನ ಲೆಕ್ಕದಲ್ಲಿ ನನಗೆ ಹೆಂಗಂದರೆ ಖುಷಿ ಕೆಲಸ ಮಾಡೋಣ ಅಂತ. ನಂಬರಿಗೆ ಕೆಲಸ ಮಾಡೋದು ಮುಗಿತು, ಇನ್ನೆಷ್ಟು ನಂಬರ್ ಮಾಡಿ ಏನು ಪ್ರಯೋಜನ ಇಲ್ಲ. ಸೊ ಖುಷಿಗೆ ಮಾಡೋಣ ಅಂತ ಈ ತಂಡ ಒಂಥರ ಖುಷಿ ಇದೆ. ಸ್ವಲ್ಪ ಟಾರ್ಚರ್ ಕೊಡ್ತಾರೆ ಡೈರೆಕ್ಟ್ರು. ಯಾವುದು? ಅಲ್ಲಲ್ಲ, ಆಕಾಶ್ ಈಗ ಆಕಾಶ್ ಬೇರೆಯವ್ರು ತಗೊಂಡಿದ್ದಾರೆ. ಬಟ್ ಆಕಾಶ್ ಅವರು ಆ ಟೈಮಲ್ಲಿ ರೆಕಾರ್ಡ್ ಪ್ರೈಸ್ ಕೊಟ್ಟು ತಗೊಂಡಿದ್ದು. ಇಲ್ಲ, ಇನ್ಸ್ಟಾದಲ್ಲಿ ನನಗಿಲ್ಲ ಕಾಣುತ್ತೆ. ಬಟ್ ನೀವು ಯೂಟ್ಯೂಬ್ ಅಥವಾ ಯಾವುದೋ ಸೋಷಿಯಲ್ ಮೀಡಿಯಾದಲ್ಲಿ ಇದ್ರೆ ಡೆಫಿನೆಟ್ ಅದರ ಶೇರ್ ಹೋಗ್ಬೇಕು. ಆಡಿಯೋ ಕಂಪನಿಗೆ ಹೋಗುತ್ತೆ, ಇವತ್ತಿಗೆ ಹೋಗುತ್ತೆ. ಎಲ್ಲ ಆಡಿಯೋ ಎಲ್ಲೆಲ್ಲಿ ಯೂಸ್ ಮಾಡಿದ್ದಾರೆ ಅದು ಮಟ್ಟ ಅವ್ರು ನಂಗೆ ಗೊತ್ತಿಲ್ಲ. ಯಾಕಂದ್ರೆ ಅವ್ರು ಕೇಸ್ ಹಾಕೊಂಡು ನನಗೆ ಅದು ಟೋಟಲ್ ಡೀಟೇಲ್ ಗೊತ್ತಿಲ್ಲ. ಬಟ್ ಸೂ ಮಾಡಿದ್ರೆ ಡೆಫಿನೆಟ್ ಆಗಿ ಅವ್ರಿಗೆ ಬರಲೇಬೇಕಾ, ಶೇರ್ ಬರಬೇಕು. ಯಾಕಂದ್ರೆ ದಟ್ಸ್ ಅ ರೆಗ್ಯುಲರ್ ಕಾಪಿರೈಟ್ ಲಾ. ಅಲ್ಲ, ಇನ್ಸ್ಟಾ ಬರೆದಿದ್ರು. ಇನ್ಸ್ಟಾದಲ್ಲಿ ಕಾಪಿರೈಟ್ ಅಂತ ಬರಲ್ಲ. ಯಾಕಂದ್ರೆ ಒರಿಜಿನಲ್ ಓನರ್ಸ್ ಅಂತ ಇರುತ್ತೆ. ಈಗ ಈ ಸಾಂಗು ಯಾರಿಗೋ ದುಡ್ಡು ಹೋಗ್ತಾ ಇರುತ್ತೆ, ಅದನ್ನು ಫಸ್ಟ್ ಹಾಕಿದವನಿಗೆ ಹೋಗುತ್ತೆ. ಸೊ ಇದೆ ಅಂದರೆ ಪೇಮೆಂಟ್ಸ್ ಅದರಲ್ಲಿ ಇರುತ್ತೆ, ಇನ್ಸ್ಟಾದಲ್ಲಿ ಫೇಸ್ಬುಕ್ಸಲ್ಲಿ ಇರುತ್ತೆ.
ಬಟ್ ಯಾರು ಒರಿಜಿನಲ್ ಓನರ್ ಅಂತ ಅದನ್ನು ಕ್ಲೇಮ್ ಮಾಡಿದ್ರೆ ಮಾತ್ರ ಹೋಗೋದು, ಇಲ್ಲ ಅವರಿಗೆ ಒರಿಜಿನಲ್ ಓನರ್ ಸಿಗಲ್ಲ. ಇದರಲ್ಲಿ ಐ ಥಿಂಕ್ ಜಂಕರ್ ಇಸ್ ಟೇಕಿಂಗ್ ಕೇರ್ ಆಫ್ ಇಟ್ ಕಾಣುತ್ತೆ. ಸೊ ಐ ಥಿಂಕ್ ದೇ ನೋ ದ ಲಾ ಬೆಟರ್. That's lovely. Somewhere I felt, Gurukiran sir, ವಜ್ರನೇ ಅದ್ರ ಮೇಲೆ ಒಂದು ಚೂರು ಏನು ಧೂಳು ಕೂತಿದ್ದು ಅದು ವರ್ಷದ ಮೇಲೆ ಮತ್ತೆ ಪ್ರಜ್ವಲಿಸುತ್ತಲ್ಲ, ಆ ರೀತಿ ಆಯ್ತು. ಕರಿಮಣಿ ಸೀರಿಯಲ್ ಎಲ್ಲ ಬಂದಿದೆ, ಏನ್ ಟ್ರೆಂಡಿಂಗ್. ಲವ್ಲಿ. ಒಂದು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಈಗ ಸಾಂಗ್ ಈಗ ಐ ಥಿಂಕ್ ಜಾಸ್ತಿ ಒಂದು ಹೀರೋ ಡೇಟ್ ಸಿಗ್ತಾ ಇಲ್ಲ, ಇದು ಒಂದೇ ಕಂಪ್ಲೇಂಟ್ ಬಿಟ್ರೆ ನಾವು ಒಳ್ಳೆ ಚಿತ್ರ ಮಾಡ್ತೀವಿ ಅನ್ನೋ ಛಲ ಕಮ್ಮಿ ಆಗಿದೆ. ನನಗೆ ಓನ್ಲಿ ಹೀರೋ ಡೇಟ್ ಸಿಗ್ತಾ ಇಲ್ಲ ಅಂತಾರೆ. ಆಮೇಲೆ ಸಿಕ್ಕಿದ ನಂತರ ಎಲ್ಲ ಅವನು ಹೇಳ್ದಂಗೆ ನಾವು ಕೇಳಬೇಕು ಅಂತಾರೆ. ಇದು ತುಂಬ ಕಾಂಪ್ಲೆಕ್ಸ್ ಸಿಚುವೇಶನ್ನು. ಮುಂಚೆ ನಂಗೆ ಗೊತ್ತಿದ್ದಂಗೆ ಒಂದು ರಿಲೀಸ್ ಆದ ತಕ್ಷಣ ಸಾಂಗ್ ಇಟ್ಟಾದರೆ ಜನ ಬರ್ತಾ ಇದ್ರು ಥಿಯೇಟ್ರಿಗೆ. ಬಟ್ ಆ್ಯಕ್ಚುಲಿ ಸಾಂಗ್ ಅಥವಾ ಮ್ಯೂಸಿಕ್ ಕೊಡೋ ಈಗ ಬೆಲೆ ಐ ಥಿಂಕ್ ಇಸ್ ನಥಿಂಗ್. ಮ್ಯೂಸಿಕ್ ಇಸ್ ಜಸ್ಟ್ ಎ ಪಿಲ್ಲರ್. ಮುಂಚೆ ನಮಗೆಲ್ಲ ಖುಷಿಯಾಗಿರೋದು ಯಾವುದು, ಮ್ಯೂಸಿಕ್ ಮಾಡ್ತಾ ಇದ್ದೀನಿ ಅಂತ ಹೇಳಕ್ ಒಂಥರ ಹೆಮ್ಮೆ ಇರ್ತಿತ್ತು. ಈಗ ಮ್ಯೂಸಿಕ್ ಏನಂದ್ರೆ ಸ್ಟಾಕ್ ಮ್ಯೂಸಿಕ್ ಬೇಕಾದಷ್ಟು ಹಾಕ್ತಾರೆ. ಆಮೇಲೆ ಕಂಪೋಸರ್ಸು ಸ್ಟಾಕ್ ಮ್ಯೂಸಿಕ್ ತಂದು ಪೇಸ್ಟ್ ಮಾಡಿ ಕೊಡ್ತಾರೆ. ಈಗ ನಿಮಗೆ ಕಾಂಟ್ರಾಕ್ಟ್ ಸಿಗುತ್ತೆ, ಅಂದ್ರೆ ಈ ಯಾರ್ಯಾರು ಮಾಡಿಸಿ ಮ್ಯೂಸಿಕ್ ಅಂಟಿಸಿ ಅದೊಂದು ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ. ಸೊ ಮೋಸ್ಟ್ ಇಂಪಾರ್ಟೆನ್ಸ್ ಮ್ಯೂಸಿಕಲ್ಲಿ ಫಿಲ್ಮಲ್ಲಿ ಮ್ಯೂಸಿಕ್ಗೆ ಒಂದು ಇಂಪಾರ್ಟೆನ್ಸ್ ಇದ್ದಿದ್ದು ಇತ್ತೀಚೆಗೆ ಕಮ್ಮಿ ಆಗಿದೆ. ಆಮೇಲೆ ಸಾಂಗ್ಸ್ ರಿಲೀಸ್ ಜಾಸ್ತಿ ಆಗ್ತಾ ಇದೆ. ಅಂದ್ರೆ 250 ಪಿಕ್ಚರು ಅಂದ ಕೂಡಲೇ ನಿಮಗೆ ಪ್ರೆಸ್ ಗೊತ್ತಾಗುತ್ತೆ. ನಿಮಗೆ ಮುಂಚೆ ಎಲ್ಲ ನಾವು ಇದ್ದಾಗ ಒಂದು ಪ್ರೆಸ್ ಮೀಟ್ ಅಂದ್ರೆ ವಾರಕ್ಕೆ 1-2 ಪ್ರೆಸ್ ಮೀಟು. ಈಗ ಹಂಗಲ್ಲ, ದಿವಸಕ್ಕೆ 4 ಶೆಡ್ಯೂಲಲ್ಲಿ ಪ್ರೆಸ್ ಮೀಟ್ ನಡೀತಾ ಇರುತ್ತೆ. ಸೊ ಅಷ್ಟು ಚಿತ್ರಗಳು ಬರ್ತಾ ಇದ್ದಾವೆ. ಕ್ವಾಲಿಟಿನ ಲೆಕ್ಕದಲ್ಲಿ ಕ್ವಾಲಿಟಿ ಕೊಟ್ಟರೆ ಯಾವ ಚಿತ್ರನೂ ಅಷ್ಟೇ, ಎನಿ ಕ್ರಿಯೇಟಿವ್ ಫೀಲ್ಡಲ್ಲಿ ಕ್ವಾಲಿಟಿ ಕೊಟ್ಟರೆ ಅದಕ್ಕೆ ಇರೋ ವ್ಯಾಲ್ಯೂ 100% ಇದ್ದೇ ಇರುತ್ತೆ. ಸೊ ಈಗ ಕೊಡೋ ವ್ಯಾಲ್ಯೂ ಕಮ್ಮಿ ಆಗ್ತಾ ಇದೆ ಅಂತ ನನ್ನ ಅನಿಸಿಕೆ. ರೀಸನ್ ಚಿತ್ರಗಳು ಚೆನ್ನಾಗಿ ಓಡ್ತಾ ಇಲ್ಲ. ಆಮೇಲೆ ನಾವೇ ಬೈಕೋತೀವಿ, ಬಟ್ ನಿಜಾಗಿ ಹೇಳ್ತೀನಿ, ಚಿತ್ರ ಚೆನ್ನಾಗಿದ್ರೆ ಡೆಫಿನೆಟ್ ಆಗಿ ಓಡುತ್ತೆ. ಎಲ್ಲರದ್ದು ಒಂದೇ ಇರುತ್ತೆ, ಇಲ್ಲ ರಿಪೋರ್ಟ್ ಚೆನ್ನಾಗಿದೆ ಕಲೆಕ್ಷನ್ ಇಲ್ಲ ಅಂತಾರೆ ಯೂಶುವಲಿ. ಮೈಟ್ ಬಿ ರೇರ್ ಕೇಸಸ್, 10% ಕೇಸಸ್ ಆಗುತ್ತೆ ಮಾರ್ಕೆಟಿಂಗ್ ಕಮ್ಮಿ ಆದಾಗ. ಸೊ ನಾನು ಅದೇ ಏನಕ್ಕೆ ಇವ್ರದ್ದು ಹೇಳ್ತಾ ಇದ್ದೀನಿ ಅಂದರೆ, ಫಸ್ಟ್ ಡೈರೆಕ್ಟರ್ ಹೇಳಿದ ನನಗೆ, ಇಲ್ಲ ಚೆನ್ನಾಗಾಗಬೇಕು, ವಿ ವಾಂಟ್ ಟು ಡೆಲಿವರಿ ಮಾಡಲೇಬೇಕು ಅಂತ ಇರುತ್ತೆ. ಈ ಡೆಲಿವರಿ ಮಾಡೋದು ನಮ್ಮ ಕೈಲಿಲ್ಲ, ನಮ್ಮ ತೃಪ್ತಿ ಕೆಲಸ ಮಾಡೋದು ಅಷ್ಟು ನಮ್ಮಲ್ಲಿರುತ್ತೆ. ಸೊ ಐ ಥಿಂಕ್ ಸ್ವಲ್ಪ ಎಲ್ಲ ಡಿಪಾರ್ಟ್ಮೆಂಟಿಗೆ ರೆಸ್ಪೆಕ್ಟ್ ಕೊಟ್ಟರೆ ಚೆನ್ನಾಗಿತ್ತು. ಕನ್ನಡ ಇಂಡಸ್ಟ್ರಿ ಡೆಫಿನೆಟ್ ಆಗಿ ಮೇಲೆ ಬರುತ್ತೆ. ಕೆಲವು ಡಿಪಾರ್ಟ್ಮೆಂಟ್ ಮಾತ್ರ ಫೋಕಸ್ ಮಾಡ್ತಾರೆ ಇತ್ತೀಚೆಗೆ. ಸೊ ಅದೇ ಹೇಳ್ತಾ ಇದ್ದೆ, ಒಂದೊಂದು ಸಾಂಗ್ಗೆ ಜನನ ಎಳೆದು ಥರ ಕೆಪಾಸಿಟಿ ಇತ್ತು. ಸೊ ಇತ್ತೀಚೆಗೆ ಸಾಂಗ್ಗಳು ಅಂತಲ್ಲ, ಪಿಕ್ಚರ್ ಇಟ್ಟಂತ ನಾವು ಹುಡುಗೋಕೆ ಶುರು ಮಾಡ್ತೇವೆ, ಆ ಪಿಕ್ಚರ್ಲಿ ಯಾವ ಸಾಂಗ್ ಇದೆ ಅಂತ. ಸೊ ಆ ಟ್ರೆಂಡ್ ಹೋಗಿ ಈ ಟ್ರೆಂಡ್ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸಿಕೆ. ಇವತ್ತು ಅಲ್ಲ, ರೆಸ್ಪಾನ್ಸ್ ಫಾರ್ ದ ಸಾಂಗ್ಸ್ ಫಸ್ಟ್ ಆಫ್ ಆಲ್ ಬಂದು ಪ್ರೊಡ್ಯೂಸರ್ಸ್ ನಮ್ಮ ಹತ್ರ ಬಂದು ಕೇಳಿದ್ರೆ ಎಷ್ಟಕ್ಕೆ ಮುಗಿಸ್ತೀರ ಅಂತ ಕೇಳ್ತಾರೆ. ಫಸ್ಟಿಗೆ ಮುಗಿಸೋ ಮಾತು. ಸೊ ಇಟ್ಸ್ ನಾಟ್ ಅಬೌಟ್ ಏನೋ ಕ್ರಿಯೇಟಿವ್ ನಾವು ಮಾಡೋಣ ಅಂತ ಹೇಳೋದು ಬದಲು, ಹೌದು ಅಂದ್ರೆ ನಾನು ಹೇಳೋದು ಇಟ್ಸ್ ಬಿಕಮ್ ಎ ಸ್ಮಾಲ್ ಬಿಸ್ನೆಸ್ ಅಂತ ಅನ್ಸ್ತಾ ಇದೆ. ಎಲ್ರಿಗೂ ಓಕೆ 30ರಲ್ಲಿ ಮಾಡ್ತೀನಿ 40ರಲ್ಲಿ ಮಾಡ್ತೀನಿ ಅಂತ ಚಿತ್ರ ಶುರು ಮಾಡಿಸಿ, ಪ್ರಾಪರ್ ಚಿತ್ರ ಅಂತ ಶುರು ಮಾಡಿಸಿ ಆಮೇಲೆ ಹೇಳ್ಕೊಂಡು ಹೋಗೋದು ಅದೊಂದು ಕಾಮನ್ ಟ್ರೆಂಡ್ ಆಗಿಬಿಟ್ಟಿದೆ. ಆಮೇಲೆ ರೆಗ್ಯುಲರ್ ಪ್ರೊಡ್ಯೂಸರ್ಸ್ ಈಗ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ, ಅದೊಂದು ದೊಡ್ಡ ಏಟು ಕನ್ನಡ ಇಂಡಸ್ಟ್ರಿಗೆ. ಗೊತ್ತಿದ್ದ ಚಿತ್ರರಂಗ ಗೊತ್ತಿದ್ದವರು ಚಿತ್ರ ಮಾಡೋದು ಬೇರೆ, ಯಾರೋ ಹೊಸಬ್ರು ಮಾಡೋದು ಬೇರೆ. ಸೊ ಆ ಡಿಫ್ರೆನ್ಸ್ ಒಂದು ಸ್ವಲ್ಪ ಇದೆ. ಇಲ್ಲ, ಡೈರೆಕ್ಟರ್ ಸಿಕ್ಕಾಪಟ್ಟೆ ಒತ್ತಾಯ ಮಾಡ್ತಾ ಇದ್ದಾರೆ, ನಾನೇ ಬೇಡ ಅಂತ ಇದ್ದೀನಿ. ಓಕೆ.